ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ದಿನ ನಾವು ಸ್ಪೆಷಲಾಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಾವು ಕಳಿಸೋ ಎಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ. ನೋಡಿ ಫ್ರೆಂಡ್ಸ್, ನಮ್ಮ ಕೈ ತೋಟದಲ್ಲಿ ತರತರದ ಹೂಗಳು ಹರಡಿವೆ. ಮಲ್ಲಿಗೆ ಹೂವು, ಗುಲಾಬಿ ಹೂವು ಹಾಗೂ ಮಲ್ಲಿಗೆ ಗಿಡದ ಎಲೆಗಳನ್ನು ಕಟ್ಕೊಂಡು ಒಂದು ಮಾಲೆನ ಮಾಡ್ತಿದ್ದೀವಿ ದೇವರಿಗೆ ಅಂತ. ನೋಡಿ ಫ್ರೆಂಡ್ಸ್, ಇದು ಡೈರೆ ಹೂವು. ಇದನ್ನು ನಮ್ಮ ಪಕ್ಕದ ಮನೆ ದೊಡ್ಡಮ್ಮ ತಂದು ಕೊಟ್ಟಿದ್ರು. ನೋಡಿ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇವೆ. ಮಾಲೆನೂ ಕೂಡ ಚೆನ್ನಾಗಿ ಕಾಣ್ತಾ ಇವೆ. ತುಂಬಾ ಕಲರ್ಫುಲ್ಲಾಗಿ ಹೂಗಳು ಅರಳಿವೆ. ಇವತ್ತು ಶುಕ್ರವಾರ ಅಲ್ವಾ, ಅದಕ್ಕೆ ಪೂಜೆ ಮಾಡಬೇಕು. ಇವತ್ತು ನಮ್ಮ ಲಕ್ಷ್ಮಮ್ಮ ಕಲರ್ಫುಲ್ಲಾಗಿ ಹೂವಿನ ಮಾಲೆಯನ್ನು ಮುಟ್ಕೊಂಡು ನಿಲ್ಲಿಸ್ತಾಳೆ. ನೋಡಿ ಫ್ರೆಂಡ್ಸ್, ನಮ್ಮ ಚಿನ್ನು ಮಂದಿನ ಹೇಗೆ ನೋಡ್ಕೊಂತ ಕುಂತಿದೆ ಅಂತ. ಚಿನ್ನು, ಇಲ್ಲಿ ನೋಡು. ನೋಡಿ ನೋಡಿ, ಅದ್ರ ಟೆಡ್ಡಿ ಬಿಯರ್ ನೋಡಿ. ಅದು ಮುಟ್ಟೋಕೆ ಬಿಡಲ್ಲ. ತುಂಬಾ ಜಗಳಾಡುತ್ತೆ ಇದು. ಹೇಯ್, ನೋಡಿ ಫ್ರೆಂಡ್ಸ್, ಹೂವು ಕಟ್ಟೋದು ಮಾಲೆ ಹೂ ಮುಗೀತು. ಇವನ್ನ ಹಾಗೆ ಮುಡಿಸ್ತೀವಿ. ನೋಡಿ ನಮ್ಮ ಹಿತ್ತಲಲ್ಲೇ ಬಿಟ್ಟಿರೋದಂತಹ ಮಾಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಎಲ್ಲರೂ ಕೈತೋಟನ ಬೆಳೆಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಲಕ್ಷ್ಮೀ ಪೂಜೆಗೆ ಅಂತ ತುಂಬಾ ಸಾಕಷ್ಟು ಹೂಗಳು ಸಿಗ್ತವೆ. ನೋಡಿ ಫ್ರೆಂಡ್ಸ್, ಸುಂದರವಾದ ಮಾಲೆ ರೆಡಿ ಆಯಿತು. ಹೂಗಳು ತುಂಬಾ ಚೆನ್ನಾಗಿ ರೆಡಿ ಆದವು. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇವೆ ನೋಡಿ ಎಲ್ಲ ಸೇರಿ. ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅದರಲ್ಲೂ ಈ ಡೈರೆ ಹೂವು ಇದ್ದದ್ದಂದ್ರೂ ತುಂಬಾ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಎಲ್ಲರೂ ತಮ್ಮ ಕೈ ತೋಟದಲ್ಲಿ ಈ ಥರ ಎಲ್ಲ ಹೂಗಳನ್ನು ಹಚ್ಕೊಂಡ್ರೆ ದೇವರಿಗೆ ಮುಡ್ಸೋದಕ್ಕೆ ತುಂಬಾ ಸುಂದರವಾಗಿ ಕಾಣುತ್ತೆ.
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಬಾಯ್ ಬಾಯ್.